ಹಲೋ ಸ್ನೇಹಿತರೆ, ಮತ್ತೊಮ್ಮೆ ರೀಚ್ ಡ್ಯಾಡಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸಿಂಗಲ್ ವಿಂಡೋದಲ್ಲಿ ಡೆಬಿಟರ್ಸ್ ಮತ್ತು ಕ್ರೆಡಿಟರ್ಸ್ ಡೀಟೇಲ್ಸ್ನ ಹೇಗೆ ನೋಡೋದು ಅಂತ ತೋರಿಸ್ತಾ ಇದ್ದೀವಿ ರೀಟೇಲ್ ಡ್ಯಾಡಿ ಸಾಫ್ಟ್ವೇರ್ನ. ಸೊ ಈ ರೀಟೇಲ್ ಡ್ಯಾಡಿ ಸಾಫ್ಟ್ವೇರ್ನಲ್ಲಿ ಆ ಆಪ್ಷನ್ನ ಹೇಗೆ ಈಸಿಯಾಗಿ ನೀವು ಉಪಯೋಗಿಸ್ಕೊಳ್ಬೋದು ಅಂತ ನೋಡೋಣ. ಕಮಾನ್, ಲೆಟ್ಸ್ ಗೋ. ಸೊ ಇಲ್ಲಿ ರಿಪೋರ್ಟ್ಸ್ ಅನ್ನೋ ಆಪ್ಷನ್ ಇದೆ. ಎಸ್, ರಿಪೋರ್ಟ್ಸ್ ಅನ್ನೋ ಆಪ್ಷನ್ ಇದೆ, ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮಗೆ ಔಟ್ಸ್ಟ್ಯಾಂಡಿಂಗ್ ಅನಾಲಿಸಿಸ್ ಅಂತ ಒಂದು ಆಪ್ಷನ್ ಇದೆ. ಎಸ್, ಇದೆ, ಕರೆಕ್ಟ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ರಿಪೋರ್ಟ್ ಅಂತ. ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ರಿಪೋರ್ಟ್ ಫ್ರಮ್ ಟು ಡು, ದೆನ್ ಇಲ್ಲಿ ಕಸ್ಟಮರ್ ಔಟ್ಸ್ಟ್ಯಾಂಡಿಂಗ್ ಆ್ಯಂಡ್ ಸಪ್ಲೈಯರ್ ಔಟ್ಸ್ಟ್ಯಾಂಡಿಂಗ್, ರೈಟ್? ಇಷ್ಟು ಆಪ್ಷನ್ಸ್ನ ನಾವು ಯುಟಿಲೈಸ್ ಮಾಡ್ಬೋದು. ಸೊ ಇಲ್ಲಿ ಕ್ರೆಡಿಟ್ ಆಗಿರೋ ನಮಗೆ ಬಂದಿರೋ ಹಣವನ್ನು ಇಲ್ಲಿ ನೋಡ್ಬೋದು. ಎಷ್ಟು ಕ್ರೆಡಿಟ್ ಆಗಿದೆ, ಡೆಬಿಟ್ ಆಗಿದೆ, ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದು ನಿಮಗೆ ಇಲ್ಲಿ ಒಂದೇ ಶೀಟಲ್ಲಿ ಟೋಟಲ್ ಕ್ರೆಡಿಟ್, ಟೋಟಲ್ ಡೆಬಿಟ್, ಬ್ಯಾಲೆನ್ಸ್ ಶೀಟ್. ಓಕೆ, ಇದಿಷ್ಟು ನಿಮಗೆ ಒಂದೇ ಶೀಟಲ್ಲಿ ಗೊತ್ತಾಗುತ್ತೆ. ನಾನಿಲ್ಲಿ ಜಸ್ಟ್ ಫಸ್ಟ್ ಏಪ್ರಿಲಿಂದ 7th ಏಪ್ರಿಲ್ ತನಕ, ಓಕೆನಾ? ಅದೇ ಥರ ನಿಮಗೆ ಸಪ್ಲೈಯರ್ ಔಟ್ಸ್ಟ್ಯಾಂಡಿಂಗ್, ನೀವೆಷ್ಟು ಪೇ ಮಾಡಿದ್ದೀರಾ ಅನ್ನೋದು ಎಲ್ಲ ಡೀಟೇಲ್ಸು, ಎಷ್ಟು ಬ್ಯಾಲೆನ್ಸ್ ಇದೆ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ಬರುತ್ತೆ. ಓಕೆನಾ? ಈಸಿ ಇದೆ ಅಲ್ಲ ವೀಕ್ಷಕರೇ? ನಾನು ಮತ್ತೊಮ್ಮೆ ತೋರಿಸ್ತೀನಿ ನಿಮಗೆ. ನಾವು ರಿಪೋರ್ಟ್ಸ್ ಹೋಗ್ತೀವಿ. ರಿಪೋರ್ಟ್ಸ್ನಲ್ಲಿ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಅನಾಲಿಸಿಸ್ ಅಂತ ಇದೆ. ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಇನ್ ಒಂದೇ ಶೀಟಲ್ಲಿ ನಿಮಗೆ ಏನಾಗಿದೆ ಅಂತ ನಿಮಗೆ ಸಿಗುತ್ತೆ. ಓಕೆ, ಈ ಇನ್ಫಾರ್ಮೇಶನ್ ನಿಮಗೆ ಉಪಯೋಗಕ್ಕೆ ಆಗುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ. ನಮ್ಮ ರಿಟೇಲ್ ಡ್ಯಾಡಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್ ಎಲ್ಲ ಪ್ರೇಕ್ಷಕರಿಗೂ, ನೋಡ್ತಿರೋ ಪ್ರೇಕ್ಷಕರಿಗೂ ತುಂಬ ಉಪಯೋಗ ಇದೆ. ನಾನು ಆಲ್ರೆಡಿ ತುಂಬ ವಿಡಿಯೋಸ್ ರೆಕಾರ್ಡ್ ಮಾಡಿದ್ದೀನಿ. ಪ್ರತಿಯೊಂದು ಫೀಚರ್ಸ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಜಸ್ಟ್ ಒಂದು ಶಾರ್ಟ್ ವಿಡಿಯೋಸ್ ಇದೆ. ಸೊ ಅದ್ರ ಮುಖಾಂತರ ನೀವು ಕಲಿಬೋದು. ಸಾಕಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಆಲ್ರೆಡಿ ಲಾಂಚ್ ಆಗಿದೆ. ಸೊ ನೋಡಿ ನೀವು ಕಲ್ತ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ರೀಟೇಲ್ ಡ್ಯಾಡಿ ಸಾಫ್ಟ್ವೇರ್. ಧನ್ಯವಾದಗಳು.